ವಾಣಿ, ಇನ್ನು ರುದ್ರ ಬಂದಿಲ್ವಾ? ಹೌದು ಅತ್ತೆ, ನಾನು ಅವ್ರಿಗೆ ಕಾಯ್ತಾ ಇದ್ದೀನಿ. ರಾತ್ರಿ ಹೋದರೂ ಇನ್ನೂ ಬಂದಿಲ್ಲ. ಈ ಚಿಕ್ಕ ಮಾವ ಅದು ಯಾವಾಗ ಹೊರಗೆ ಹೋಗ್ತಾರೋ, ಅದು ಯಾವಾಗ ಮನೆಗೆ ಬರ್ತಾರೋ ಒಂದು ಗೊತ್ತಾಗಲ್ಲಪ್ಪ. ಕೆಲವೊಮ್ಮೆ ಅವ್ರ ಬಿಹೇವಿಯರ್ ನೋಡಿದ್ರೆ ನನಗೆ ಒಂಥರ ಅನುಮಾನ ಬರುತ್ತೆ. ಚಿತ್ರ, ನೀನು ನಿನ್ನ ಲಿಮಿಟ್ ಮೀರಿ ಮಾತಾಡ್ತಿದ್ಯಾ? ನೀನಿನ್ನು ಚಿಕ್ಕವಳು, ಅದು ಅಲ್ಲದೆ ನೆನ್ನೆ ಮೊನ್ನೆ ಮನೆಗೆ ಬಂದವಳು. ನಮ್ಮ ಚಿಕ್ಕಪ್ಪನ ಬಗ್ಗೆ ಮಾತಾಡೋ ಯಾವ ಹಕ್ಕು ನಿನಗಿಲ್ಲ. ತೆಪ್ಪಗಿದ್ರೆ ಸರಿ. ರೀ, ಎಲ್ಲಿ ಹೋಗಿದ್ರಿ? ಬಾವ ಅವಾಗಲೇ ಬಂದ್ರಲ್ಲ, ನೀವ್ಯಾಕೆ ಇಷ್ಟೊತ್ತು ಮಾಡಿದ್ರಿ? ಸರಿ, ಈಗ ಬಂದಾಯ್ತಲ್ಲ, ಈಗ ಯಾಕೆ ಮಾತು ಬಿಡು. ಅಲ್ವೋ, ನಮ್ಮ ಮೇಲೆ ರೇಗ್ತಾ ಇದೆಯಲ್ಲ ನೀನು. ಸಾರಿ ಅಮ್ಮ, ಸಾರಿ ವಾಣಿ, ಯಾಕೋ ಸ್ವಲ್ಪ ಸ್ಟ್ರೆಸ್ ಆಗಿದೆ. ಅದಿರಲಿ, ರಮೇಶನ ವಿಷಯ ಏನು? ಮುಗಿದೋಯ್ತಮ್ಮ. ನಮ್ಮ ರಮೇಶ ನೆನೆ ದೇವಸ್ಥಾನಕ್ಕೆ ಹೋದವನು ಜ್ವರ ಬಂದಂಗಾಗಿ ಮನೆಗೆ ಹೋದ್ನಂತೆ. ಬೆಳಗಾಗೋ ಅಷ್ಟರಲ್ಲಿ ರಮೇಶನ್ ಪ್ರಾಣ ಹೊರಟೋಗಿತ್ತು. ಅಯ್ಯೋ ದೇವ್ರೆ! ಡೆಂಗಿ ಜ್ವರ ಅಂತ ಡಾಕ್ಟರ್ ಹೇಳಿದ್ರಂತೆ. ಕಾರ್ಯ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತಮ್ಮ. ಒಟ್ಟಿನಲ್ಲಿ ರಮೇಶನ್ ಬಾಳಲ್ಲಿ ವಿಧಿ ಆಟ ಆಡ್ಬಿಡ್ತಮ್ಮ. ಇದೇನತ್ತೆ ಇದು? ಭಾವ ನೋಡಿದ್ರೆ ರಮೇಶ್ ಅವರು ಆಕ್ಸಿಡೆಂಟಲ್ಲಿ ಹೋದ್ರು ಅಂದರು, ಇವ್ರು ನೋಡಿದ್ರೆ ಜ್ವರ ಬಂದು ಹೋದ್ರು ಅಂತಿದ್ದಾರೆ. ನನಗೂ ಅದೇ ಅರ್ಥ ಆಗ್ತಾಯಿಲ್ಲ ಚಿಕ್ಕಮ್ಮ. ಚಿಕ್ಕಪ್ಪ ಯಾಕೆ ಹೀಗೆ ಹೇಳಿದ್ರು? ಹಾಗಾದರೆ ಅಪ್ಪ ಹೇಳಿದ್ದು? ಹಾಂ, ಚಿಕ್ಕ ಮಾವ ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಅಂತ ನಾನು ಹೇಳಲಿಲ್ವಾ? ತಾಯಿ ಹತ್ರನೇ ಈ ರೀತಿ ಸುಳ್ಳು ಹೇಳ್ತಿದ್ದಾರೆ ಅಂದರೆ ಇದರಲ್ಲಿ ಏನೋ ರಹಸ್ಯ ಇದೆ. ಅಮ್ಮ ತಾಯಿ, ದಯವಿಟ್ಟು ಸುಮ್ಮನೆ ಇರು. ಮೊದಲೇ ಎಲ್ಲ ಕನ್ಫ್ಯೂಸ್ ಆಗಿದ್ದೀವಿ, ನೀನು ಇನ್ನೂ ಕನ್ಫ್ಯೂಸ್ ಮಾಡಿಬಿಡ್ಬೇಡ. ಅವನೊಂದು ಇವನೊಂದು ಹೇಳ್ತಿದ್ದಾರೆ ಅಂದರೆ ಇಲ್ಲೇನೋ ಒಂದು ರಹಸ್ಯ ಖಂಡಿತ ಇದೆ. ಅದೇನು ಅಂತ ಪತ್ತೆ ಮಾಡಲೇಬೇಕು. ಅವಳು ಹೊರಟ್ಲು, ಅವಳ ಜಾಗಕ್ಕೆ ಈಗ ಈ ಮಗು ಬರೋದಕ್ಕೆ ತಯಾರಾಗ್ತಾ ಇದೆ. ಹೌದು ರೀ, ನನಗೆ ಮಗು ಹುಟ್ಟುವಾಗ ಅಮೃತ ಇಲ್ಲೇ ಇರಬೇಕು. ಆ ಮಗುನ ಕೈಗೆತ್ತಿ ಅವಳ ಮಡ್ಲಿಗೆ ಹಾಕಬೇಕು. ಅವಳು ನನ್ನ ಮಗಳಲ್ಲ ರೀ, ನನ್ನ ತಾಯಿ. ರೀ, ನನಗೊಂದು ಆಸೆ. ಏನು ಸರೋಜ? ಯಾಕೋ ಗೊತ್ತಿಲ್ಲ ರೀ, ನಿಮ್ಮ ಮಡ್ಲಲ್ಲಿ ಮಲ್ಕೋಬೇಕು, ನಿಮ್ಮ ಹಾಡು ಕೇಳ್ತಾ ನಿದ್ದೆ ಹೋಗಬೇಕು ಅಂತ ಅನಿಸ್ತಾ ಇದೆ. ನನಗೋಸ್ಕರ, ನಮ್ಮ ಮಗುಗೋಸ್ಕರ ಹಾಡು ಹೇಳ್ತೀರಾ? ಏನು ಸರೋಜ ಹೀಗೆ ಕೇಳ್ತಾ ಇದೆಯಾ? ಖಂಡಿತ ಹಾಡ್ತೀನಿ. ನಿನ್ನ ಮಗು ನಿನ್ನ ಮಡಲು ಸೇರೋವರೆಗೂ ನೀನೇ ನನ್ನ ಮಗು. ಬಾ ಮಲ್ಕೋ. ಜೋ ಜೋ ಲಾಲಿ ಜೋ ಜೋ, ಜೋ ಜೋ ಲಾಲಿ ಜೋ ಜೋ, ಜೋ ಜೋ ಲಾಲಿ ಜೋ ಜೋ,
ನಿಧಿರಾಲೋಕದ ನಿಧಿರಾದೇವಿ ಅವಳ ಮಡಿಲಲ್ಲಿ ಮಲಗಮ್ಮ ನೀರೇ ಜೋ ಜೋ ಲಾಲಿ ಜೋ 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 ಲಾಲಿ ಜೋ ಜೋ ಆಗಸದಿ ಚಂದಿರನು ನಗುತ್ತಾನೆ ನೋಡೆ ಬೆಳದಿಂಗಳಲ್ಲಿ ಮಲಗಮ್ಮ ನೀರೇ ಜೋ ಜೋ ಲಾಲಿ ಜೋ 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 ಲಾಲಿ ಜೋ ಜೋ ಅಣ್ಣ, ಆ ನಾಗಿಣಿ ಜಾಟ್ ಹಿಡಿಯೋದಕ್ಕೆ ನಮ್ಮ ಹತ್ರ ಇರೋ ಒಂದೇ ಒಂದು ಸಾಕ್ಷಿ ಅಂದರೆ ಈ ಬಳೆ. ಇದು ಖಂಡಿತ ಅವಳದೇ ಅಣ್ಣ. ಇಲ್ಲ ರುದ್ರ, ಇದು ಅವಳ್ದಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅವಳದಲ್ಲ ಅಂದರೆ ರಮೇಶನ್ ಬಾಡಿ ಹತ್ರ ಬಿದ್ದಿರೋದಕ್ಕೆ ಹೇಗೆ ಸಾಧ್ಯ? ಅಷ್ಟಕ್ಕೂ ರಮೇಶನ್ ಸುತ್ತಮುತ್ತ ಅವತ್ತಿದ್ದಿದ್ದು ಅವಳೊಬ್ಬಳೇ ಅಲ್ವಾ? ನನಗೆ ಯಾಕೋ ರಮೇಶನ್ ಸಾವಿಗೂ ಈ ಖಡ್ಗಕ್ಕೂ ಏನೋ ಸಂಬಂಧ ಇದೆ ಅಂತ ಬಲವಾಗಿ ಅನ್ನಿಸ್ತಿದೆ. ನಾನು ಆಗಲೇ ಹೇಳಿದ್ನಲ್ಲ ರುದ್ರ, ಈ ಬಳೆ ನನಗೆ ಗೊತ್ತು. ಆದರೆ ಇದು ಅಲ್ಲಿಗೆ ಯಾಕೆ ಹೋಯ್ತು, ಹೇಗೆ ಹೋಯ್ತು ಅಂತ ಗೊತ್ತಾಗ್ತಿಲ್ಲ. ಹಣ ಸರಿಯಾಗಿ ನೆನಪಿಸ್ಕೊ, ಎಲ್ಲಿ ನೋಡಿದೆ ಅಂತ ನೆನಪಿಸ್ಕೋ ಅಣ್ಣ. ಎಷ್ಟು ದಿನದಿಂದ ನೋಡಿದೆ, ಯಾರ ಹತ್ರ ನೋಡಿದೆ ಅಂತ ಜ್ಞಾಪಕ ಮಾಡ್ಕೋಣ. ಇಲ್ಲ ರುದ್ರ, ಎಷ್ಟು ತಲೆ ಕೆಡಿಸ್ಕೊಂಡ್ರು ನೆನಪಾಗ್ತಿಲ್ಲ. ಅಣ್ಣ, ಈ ಸಾಕ್ಷಿ ನಮಗೆ ತುಂಬ ಮುಖ್ಯ. ಗೊತ್ತಾಯ್ತು ರುದ್ರ, ತುಂಬ ಹಿಂದೆ ಏನಲ್ಲ, ತೀರಾ ಇತ್ತೀಚೆಗೆ ಒಂದು ವಾರದ ಹಿಂದೆ ನೋಡಿದ ನೆನಪು. ಆದರೆ ಎಲ್ಲಿ ಯಾರ ಹತ್ರ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ನೆನಪು ಮಾಡ್ಕೋಣ. ಅದೇನೇ ಆಗಲಿ, ಇದೊಂದು ಹಿಡ್ಕೊಂಡು ಅವಳನ್ನ ಪತ್ತೆ ಮಾಡಿಬಿಡೋಣ. ಬಿಡೋದು ಬೇಡ. ಅದು ಎಷ್ಟು ದಿನ ನಾಗಿಣಿ ನಮ್ಮ ಕಣ್ ತಪ್ಪಿಸಿ ಆಟ ಆಡ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ. ನಿನ್ನೆ ಕೇಳ್ತಿರೋದು ಹೇಳಮ್ಮ. ಏನು ಹೇಳಬೇಕು ಮಾವ? ಈ ಬಳೆ ಯಾರ್ದು ಅಂತ ಗೊತ್ತು ತಾನೆ? ಇದು ನಮ್ಮ ತಾನೇ ನೀನು ಕೊಟ್ಟಿದ್ದು. ಎಲ್ಲರೂ ಕೇಳಿಸ್ಕೊಳ್ಳಿ, ಈ ಬಳೆ ನಮ್ಮ ಸ್ನೇಹಿತ ರಮೇಶ ಸತ್ತಿದ್ನಲ್ಲ, ಅವನ ಬಾಡಿ ಪಕ್ಕ ಬಿದ್ದಿತ್ತು. ಇಲ್ಲ, ನನಗೇನು ಗೊತ್ತಿಲ್ಲ, ನಾನು ಎಲ್ಲೂ ಹೋಗಿಲ್ಲ. ಮತ್ತೆ ನಿನ್ನ ಕೈನಲ್ಲಿದ್ದ ಬಳೆ ನಮಗೆ ಸಿಗೋಕೆ ಹೇಗೆ ಸಾಧ್ಯ? ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ. ನಮ್ಮ ಸ್ನೇಹಿತ ರಮೇಶ ಸತ್ತ ಜಾಗದಲ್ಲಿ ನಿನಗೇನು ಕೆಲಸ? ನಾನು ಮಾತ್ರ ಎಲ್ಲೂ ಹೋಗಿಲ್ಲ 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 ಅಷ್ಟೇ. ನಮ್ಮ ರಮೇಶನ ಸಾವುಗೂ ನಿನಗೂ ಏನು ಸಂಬಂಧ?